ಆನೇಕಲ್ ತಾಲೂಕಿನ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಸುವರ್ಣ ಕರ್ನಾಟಕ ರಾಜ್ಯ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾದ ಗುಡ್ಡಹಟ್ಟಿ ಆರ್ ಶ್ರೀನಿವಾಸ್ ಹಾಗೂ ಪಿವಿಸಿ ಸಂಘಟನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗುಡ್ಡಹಟ್ಟಿ ಅಶೋಕ್ ರವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಗಣ್ಯರು, ಜನಪ್ರತಿನಿಧಿಗಳು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಹಾಗೆಯೇ ಅನ್ನ ಸಂತರ್ಪಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವು, ಜೆಡಿಎಸ್ ಪಕ್ಷದ ಎಸ್ಸಿ/ಎಸ್ಟಿ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಅತ್ತಿಬೆಲೆ ಪಟಾಪಟ್ ರವಿ, ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಸಿಂಗೇನಾಗ್ರಹಾರ ಗೌರೀಶ್, ಹೋರಾಟಗಾರರಾದ ಗುಡ್ಡಹಟ್ಟಿ ರಾಮಸ್ವಾಮಿ, ನಾಗರಾಜ್ ಮೌರ್ಯ, ಗುಡ್ಡಹಟ್ಟಿ ನವೀನ್ ಗೌಡ, ಬಾಳೆಗಾರನಹಳ್ಳಿ ಕುಮಾರ್, ನಾಗರಾಜ್, ಹಳಿ ಚಂದಾಪುರ ಶ್ರೀಧರ್, ಮಂಜು, ರಾಮ, ಗೋಪಿ, ಲೋಕೇಶ್, ಸತೀಶ್ ಮೊದಲಾದವರು ಭಾಗವಹಿಸಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇವತ್ತಿಗೆ 135 ವರ್ಷ ಆಯಿತು. ಎಲ್ಲರೂ ಕೂಡ ಇವತ್ತಿನ ಯುವ ಜನ ಏನಿದೆ ಅದು ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅರಿತುಕೊಂಡಿದ್ದಾರೆ, ಅಳವಡಿಸ್ಕೊಂಡಿದ್ದಾರೆ ಮತ್ತು ಅವರ ಅವರ ಸಿದ್ಧಾಂತ ಆಶಯಗಳನ್ನು ಪಾಲನೆ ಮಾಡೋದರಲ್ಲಿ ಸ್ವಲ್ಪ ಮುಂದೆಜೆ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವದಲ್ಲೇ ಅತಿ ಶ್ರೇಷ್ಠ ಗಣ್ಯರಾದಂಥ ಒಬ್ಬ ಮಹಾನ್ ಮಾನವ. ಇದು ಯಾತಕ್ಕೆ ನಾವು ವಿಶ್ವಮಾನವ ಅಂತ ಕರೆಯಲ್ಪಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ, ಇಡೀ ವಿಶ್ವದಲ್ಲ ಅತಿ ಹೆಚ್ಚಾದ ಪದವಿಗಳನ್ನ 32 ಪದವಿಗಳನ್ನು ಪಡ್ಕೊಳ್ತಕ್ಕಂಥ ಯಾರಾದರೂ ಒಬ್ಬ ಏಕೈಕ ಒಬ್ಬ ಕ್ರಾಂತಿಕಾರಿ, ಒಬ್ಬ ಶೈಕ್ಷಣಿಕ ತಜ್ಞ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಜೀವಿತಾವಧಿಯಲ್ಲಿ 50,000 ಪುಸ್ತಕಗಳನ್ನು ಓದಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಹುಶಃ ವಿಶ್ವದಲ್ಲಿ ಯಾರೂ ಸಹ ಕೈ ಬರವಣಿಗೆಯಲ್ಲಿ 25,000 ಪುಟಗಳನ್ನು ಯಾರೂ ಬರೆದಿರಲಿಲ್ಲ. 25,000 ಕೈ ಬರವಣಿಗೆ ಪುಸ್ತಕ ಮಾತ್ರ. ಒಂದೇ ಮಾತನ್ನು ಮುಗಿಸ್ತಾನೆ. ನಿರಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕಾರಣ ಮತ್ತು ಯಾವ ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಾ ಬಂದರು ಅಂತಕ್ಕಂಥನ ಇವತ್ತಿನ ಯುವಜನತೆ ಮತ್ತು ಇವತ್ತಿನ ಎಲ್ಲ ಜನರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬಾಬಾ ಸಾಹೇಬರು ಅನೇಕ ಹೋರಾಟಗಾರರು, ಅವರು ಎಲ್ಲ ಹೋರಾಟಗಳನ್ನು ಎಲ್ಲರೂ ಭಾಷೆ ಅರ್ಥಕೊಂಡಿದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಉದ್ದೇಶ ಏನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ, ನಾನು ಕಾಲಾರಾಮ ದೇವಸ್ಥಾನಕ್ಕೆ ನಾನು ಪ್ರವೇಶ ಮಾಡಿದೆ, ಅಲ್ಲಿ ನನ್ನ ನಿಷೇಧ ಹಾಕಿದರು. ನಾನು ಕಾಲಾರಾಮ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ. ಯಾಕೆ ಹೋಗಿದೆ ಅಂದರೆ ದೇವಸ್ಥಾನಕ್ಕೆ ಹೋಗೋದು ನನ್ನ ಹಕ್ಕು, ಹಾಗಾಗಿ ನಾನು ದೇವಸ್ಥಾನಕ್ಕೆ ಪ್ರವೇಶ ಮಾಡಿದೆ, ಅದು ನನ್ನ ಹೋರಾಟ ಅಲ್ಲ ಅಂತ ಹೇಳ್ತಾರೆ ರಮಣ್ಣ. ಚೌಡೂರು ನೀರು ಹೋರಾಟ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾವ ಮನುಷ್ಯನಿಗೆ ದಲಿತ ವರ್ಗಕ್ಕೆ, ಶೋಷಿತರ ವರ್ಗಕ್ಕೆ ನೀರನ್ನು ಸಹ ಮುಖದಂಥ ಒಂದು ನಿಷೇಧವನ್ನು ನೀಡಿದರು. ಆ ಒಂದು ನಿಷೇಧವನ್ನು ತೆಗೆದಾಕೋದಕ್ಕೆ ಹೋರಾಟದ ಮುಖಾಂತರ
ಚೌಡರ್ಕೆರೆ ಹೋರಾಟ ಮಾಡ್ತಾರೆ. ಅದನ್ನು ಕೂಡ ಬಾಬಾ ಸಾಹೇಬ್ ಹೇಳ್ತಾರೆ, ನಾನು ಚೌಡರ್ಕೆರೆ ಹೋರಾಟವನ್ನು ಮಾಡಿದೆ, ಅದು ನನ್ನ ಹೋರಾಟದ ಗುರಿಯಲ್ಲ ಅಂತ ಹೇಳ್ತಾರೆ. ಪಶು ಪಕ್ಷಿ ಪ್ರಾಣಿಗಳು ಪ್ರಾಕೃತಿಕವಾಗಿ ಮುಟ್ಟಬಹುದಂಥ ನೀರನ್ನು ನಾನು ಯಾಕೆ ಮುಟ್ಟಬಾರ್ದು, ಮನುಷ್ಯನಾಗಿ ಮುಟ್ಟಬಾರ್ದು, ನನ್ನ ಆಜನ್ಮ ಸಿದ್ಧ ಹಕ್ಕು, ಹಾಗಾಗಿ ನಾನು ಚೌಡರ್ಕೆರೆ ನೀರನ್ನು ಮುಟ್ಟಿದೆ ಅಂತ ಹೇಳ್ತಾರೆ. ಆದರೆ ಬಾಬಾ ಸಾಹೇಬರು ಭಾಳ ಸ್ಪಷ್ಟವಾಗಿ ಈ ದೇಶದ ಶೋಷಿತರಿಗೆ, ಈ ದೇಶದ ನಿಮ್ನ ವರ್ಗದವರಿಗೆ, ಈ ದೇಶದ ದುರ್ಬಲ ವರ್ಗದವರಿಗೆ, ಈ ದೇಶದ ಧ್ವನಿರತಕ್ಕಂಥ ಎಲ್ಲ ವರ್ಗದವರಿಗೆ ಅವ್ರು ಕೊಡ್ತಕ್ಕಂಥ ಸಂದೇಶ ಏನಂತ ಹೇಳಿದ್ರೆ, ನನ್ನ ಹೋರಾಟದ ಗುರಿ, ನನ್ನ ಹೋರಾಟದ ಉದ್ದೇಶ ಏನಂತ ಹೇಳಿದ್ರೆ, ಯಾರು ಶೋಷಿತ ಜನಾಂಗ ಇದ್ದಾರೆ ಆ ಶೋಷಿತ ಜನಾಂಗ ಅಧಿಕಾರವನ್ನು ಇಡಬೇಕು ಅಂತ ಹೇಳ್ತಾರೆ. ರಾಮಣ್ಣ ಅಂಬೇಡ್ಕರ್ ಉದ್ದೇಶ ಏನಾಗಿತ್ತು? ನನ್ನ ಶೋಷಿತ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳುವವರಾಗಬೇಕು ಅಂತ ಹೇಳಿದ್ರು. ನನ್ನ ಜನ ಅಂದರೆ ಯಾರು? ಭಾಳ ಚೆನ್ನಾಗಿ ನಾವೆಲ್ಲ ಏನು ಅರ್ಥ ಮಾಡ್ಕೊಂಡು, ನನ್ನ ಜನ ಅಂದರೆ ದಲಿತರು. ನನ್ನ ಜನ ದಲಿತರು ಅಂದರೆ ಯಾರು? ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಂಡ ದಾರಿಯಲ್ಲಿ ನಡೀತಾ ಇದ್ದಾರೆ, ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ಮುಂದುವರಿಸ್ತಾ ಇದ್ದಾರೆ, ಯಾರು ಬಾಬಾ ಸಾಹೇಬ್ರ ಕಂಡಂಥ ಕನಸುಗಳನ್ನು ಕಾರ್ಯರೂಪಕ್ಕೆ ತರೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಯಾರು ಸಮಾನತೆಗಾಗಿ, ಯಾರು ಮಹಿಳಾ ಸಮಾನತೆಗಾಗಿ, ಕಾರ್ಮಿಕರ ಒಂದು ನ್ಯಾಯಕ್ಕಾಗಿ, ಯಾರು ಈ ದೇಶದ ಧ್ವನಿಯಿಲ್ಲದವರ ಧ್ವನಿಯನ್ನು ಕೊಡಲು ವಿಧಾನಸೌಧಕ್ಕೆ ಹೋಗ್ತಾರೆ, ಕೆಂಪುಕೋಟೆ, ಅವ್ರನ್ನ ಡಾಕ್ಟರ್ ಬಾಬಾ ಸಾಹೇಬು ನನ್ನ ಜನ ಅಂತಾರೆ ವಿನಃ ರಿಸರ್ವೇಷನಲ್ಲಿ ಗೆಲ್ಬಿಟ್ಟು ನಾನು ಬಾಬಾ ಸಾಹೇಬ್ ಜನ ಅಂತ ಹೇಳಿದ್ರೆ ಅದು ಶುದ್ಧ ಸುಳ್ಳು. ಅವರಿಗೆ ನನ್ನ ಧಿಕ್ಕಾರ. ರಿಸರ್ವೇಷನ್ ಗೆದ್ದಿರೋರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ ಅಲ್ಲ, ಅದು ನಾನು ಹೇಳ್ತಲ್ಲ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಆದಮೇಲೆ 1952ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾಂಬೆನ ಬಾಂಗ್ಲಾದಲ್ಲಿ ವಿಧಾನಸಭೆ ಎಲೆಕ್ಷನ್ ನಿಲ್ತಾರೆ. ಆವತ್ತು ಬಾಬಾ ಸಾಹೇಬ್ರನ್ನ ಸೋಲಿಸುವ ಸಲುವಾಗಿ ಅವ್ರದೇ ಸೆಕ್ರೆಟರಿ ಆದಂಥ ನಾರಾಯಣ ಕಜೋಡ್ಕರ್ನ ಕಾಂಗ್ರೆಸ್ಸಿಂದ ಸೋಲಿಸ್ತಾರೆ. ಆ ಸೋತಂಥ ಸಂದರ್ಭದಲ್ಲಿ ಅಲ್ಲಿನ ಕಾಂಗ್ರೆಸ್ ನಾಯಕತ್ವ ಹೊಂದಿರತಕ್ಕಂಥ ಸರ್ದಾರ್ ಪಾಟೀಲ್ರವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ನೋಡಿ ಈ ದೇಶದಲ್ಲಿ ನಿಜವಾದ ದಲಿತರ ನಾಯಕರು ಯಾರು ಅಂತೇಳಿ ಈ ದೇಶದ ಜನ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಪಕ್ಷ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಸೋತೋಗಿರುತ್ತೆ. ಕಾಂಗ್ರೆಸ್ ಅತಿ ಹೆಚ್ಚು ಮೀಸಲಾತಿ ಕ್ಷೇತ್ರಗಳು ಮಾಡಿರ್ತಾರೆ. ಆ ಟೈಮಲ್ಲಿ ಅವ್ರು ಹೇಳ್ತಾರೆ, ಈ ದೇಶದ ದಲಿತರು ಕಾಂಗ್ರೆಸ್ ಜೊತೆಲಿದ್ದಾರೆ, ಅವರು ನನ್ನ ಜೊತೆ ನಿಜವಾದ ನಾಯಕರು ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ತಕ್ಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಹೇಳ್ತಾರೆ ಬಾಬಾ ಸಾಹೇಬರು, ಯಾವ ಜನ ಶೋಷಿತರ ಪರ ಓಟ್ ಹಾಕಿದ್ರು, ಯಾವ ಜನ ನನ್ನ ಹಿಂದೆ ಇದ್ರು ಅವರು ನನ್ನ ಜನ ಅಂತ ಹೇಳ್ತೀನಿ, ಬೇರೆಯವ್ರು ನನ್ನ ಜನ ಅಲ್ಲ ಅಂತ ಹೇಳ್ತಾರೆ. ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾದೇನೆಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಜಾರಿಗೆ ತರಬೇಕಂದ್ರೆ ನಿಜವಾಗ್ಲೂ ನೋಡಿ, ರಾಮಣ್ಣಂತವರು, ಈ ಗೌರೀಶ್ ಅಂತವರು, ನಮ್ಮ ಮಂಜಾದೇವರಂತವರು ರಾಜಕಾರಣಕ್ಕೆ ಬರಬೇಕು, ನೀವು ಬರಬೇಕು, ನೀವು ರಾಜಕಾರಣದಲ್ಲಿ ಮುಂದೆ ಬರಬೇಕು. ಯಾರೋ ಪಾಪ ಮೀಸಲಾತಿಯಲ್ಲಿ ಇಟ್ಕೊಂಡು ಅಂಬೇಡ್ಕರ್ ಇಟ್ಕೊಂಡು ಅದೇನೋ ನಾನು ಮೀಸಲಾತಿಯಲ್ಲಿ ML ಆಗಿದ್ದೀನಿ, MP ಆಗಿದ್ದೀನಿ ಅಂತ ಅವರಿಂದ ಯಾವುದೇ ರೀತಿ ಈ ಜನಾಂಗಕ್ಕೆ ಲಾಭ ಇಲ್ಲ. ಯಾರು ಶೋಷಿತ ವರ್ಗದ ಪರವಾಗಿ ನಿರಂತರವಾದ ಹೋರಾಟ ಮಾಡ್ಕೊಂಡು ಸಮಾಜದ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡೋ ಅವರು ನನ್ನ ಜನ, ಅವರು ಅಧಿಕಾರ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇಲ್ಲಿ ಇರ್ತಕ್ಕಂಥ ಎಲ್ರಿಗೂ ಹೇಳ್ತೀನಿ, ಪಕ್ಷ ಬಿಟ್ಟು ನೀವೆಲ್ಲನೂ ಮರೆತು ನೀವೆಲ್ಲ ಆಳುವವರ್ಗಾಗಬೇಕು. ಅಂಬೇಡ್ಕರ್ ಧ್ವನಿ ಯಾರಿಟ್ಟಿದ್ರು ಅವರು ಆಳುವವರ್ಗಾಗಬೇಕು. ಎಲ್ಲಿಯವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ ಈ ದೇಶದ, ಈ ರಾಜ್ಯದ ಅಧಿಕಾರ ಇರ್ತಾರೋ ಅಲ್ಲಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನನಸಾಗೋದಿಲ್ಲ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕಾರ್ಯರೂಪಕ್ಕೆ ಬರಬೇಕು, ಹೊಸ ಒಂದು ಸಮಾಜವನ್ನು ಕಟ್ಟಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯಿಸಬೇಕಂತ ನನ್ನ ಎಲ್ಲ ಸ್ನೇಹಿತರಿಗೆ ಹೋಲಿಸ್ತಾ 35ನೇ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಬಾಬಾ ಸಾಹೇಬರು ಇವತ್ತು ಇಡೀ ಪ್ರಪಂಚದಲ್ಲಿ ಪ್ರತಿನಿತ್ಯ ನೆನಪು ಮಾಡಿಕೊಳ್ತಕ್ಕಂತಹ ಮತ್ತು ಪ್ರತಿನಿತ್ಯ ಪ್ರಸ್ತುತವಾಗಿರ್ತಕ್ಕಂತಹ ವ್ಯಕ್ತಿ ಬಾಬಾ ಸಾಹೇಬರು. ಈಗಾಗಲೇ ನಮ್ಮ ಗೆಳೆಯರಾದ ಪಟಾಪಟ್ರವರು ಹೇಳಿದಂತೆ ಇಡೀ ವಿಶ್ವದಲ್ಲೇ 32 ಪದವಿಗಳನ್ನು ಪಡೆದಂಥವರು ಮತ್ತು ಅವರ ಲೈಬ್ರರಿಯಲ್ಲಿ ಸುಮಾರು 50,000 ಪುಸ್ತಕಗಳನ್ನು ಹೊಂದಿದ್ದಂಥವರು.
ಸಂಗ್ರಹ ಮಾಡಿ ಓದಿ ಮುಗಿಸಿದಂಥವ್ರು, ಸಂಗ್ರಹ ಮಾಡಿ ಓದಿ ಮುಗಿಸಿ ಮತ್ತು ಪ್ರಪಂಚದ ಎಲ್ಲ ದೇಶದ ಸಂವಿಧಾನಗಳನ್ನು ಕೂಡ ಓದಿ ತಿಳ್ಕೊಂಡಂಥವರು. ಅದಕ್ಕೆ ಅವರನ್ನು ವಿಶ್ವಜ್ಞಾನಿ ಅಂತಲೂ ಕರೀತಿರ್ತಕ್ಕಂಥದ್ದು. ಇವತ್ತು ಅಮೇರಿಕಾ ಅಂತ ದೇಶದಲ್ಲಿ ಇವತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಅವರನ್ನು ಆದರ್ಶವಾಗಿ ತೆಗೆದುಕೊಂಡಂಥ ಅನೇಕ ದೇಶಗಳು ಕೂಡ ಇವತ್ತು ಕೂಡ ನಾವು ನೋಡ್ಬೋದು. ಇವತ್ತು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಲ್ಲಿನ ಸರ್ಕಾರಗಳು ಮತ್ತು ಅಲ್ಲಿನ ಜನಸಾಮಾನ್ಯರ ಮಧ್ಯೆ ಒಡಂಬಡಿಕೆ ಇಲ್ಲದೆ ಎಲ್ಲಿ ನೋಡಿದ್ರು ಅನ್ನಕ್ಕೆ ಹಾಹಾಕಾರ ಇರ್ತಕ್ಕಂಥದ್ದು ಮತ್ತು ಯುದ್ಧಗಳು, ಅಲ್ಲಿ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು ನಾವನ್ನ ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಆದರೆ ಭಾರತ ದೇಶದಲ್ಲಿ ಆ ರೀತಿ ಇಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬದುಕ್ತಾ ಇದ್ದಾರೆ, ಶಾಂತಿಯುತವಾಗಿ ಬದುಕ್ತಿದ್ದಾರೆ. 3 ಹೊತ್ತು ಊಟ ಸಿಗ್ತಾ ಇದೆ ಮತ್ತು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಮಾನತೆಯನ್ನು ಒಂದಷ್ಟು ಕಂಡಿದ್ದೇವೆ. ಅದಕ್ಕೆ ಇವತ್ತು ಈ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ನಮ್ಮ ಭಾರತ ದೇಶ ಮತ್ತು ಆ ಪ್ರಜಾಪ್ರಭುತ್ವವನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನನ ಬರೆದಂಥ ಬಾಬಾ ಸಾಹೇಬ್. ಇವತ್ತು ಯಾವುದೇ ಸರ್ಕಾರಗಳು 1952ರಿಂದ ಇಲ್ಲಿವರೆಗೂ ಈ ದೇಶನ ಆಳಿರ್ತಕ್ಕಂಥ ಸರ್ಕಾರಗಳು, ಯಾವುದೇ ಸರ್ಕಾರಗಳು ಆಳಿದರೂ ಕೂಡ ಇವತ್ತು ಬಾಬಾ ಸಾಹೇಬರ ಆಶಯಗಳನ್ನು ಎಷ್ಟು ಮಟ್ಟಿಗೆ ಜಾರಿ ಮಾಡಿದ್ದಾವೆ ಅಂತೇಳಿ ನಾವು ಪ್ರಶ್ನೆ ಮಾಡಿಕೊಂಡಾಗ ಖಂಡಿತ ಯಾವುದೇ ಸರ್ಕಾರಗಳು ಕೂಡ ಇದುವರೆಗೂ ಕೂಡ ಅವರ ಆಶಯಗಳನ್ನು 100ಕ್ಕೆ 100ರಷ್ಟು ಜಾರಿ ಮಾಡಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಬಾಬಾ ಸಾಹೇಬರು ನಾನು ಸಂವಿಧಾನ ಬರೆದಿದ್ದೇನೆ, ಈ ಸಂವಿಧಾನವನ್ನು 100ಕ್ಕೆ 100 ಜಾರಿ ಮಾಡಿದ್ದೆ ಆದರೆ ಈ ದೇಶದಲ್ಲಿ ಬಡತನ ಹೋಗುತ್ತೆ, ಅಸಮಾನತೆ ಹೋಗುತ್ತೆ ಅಂತ ಹೇಳಿದರು. ಆದರೆ ಈ ದೇಶದಲ್ಲಿ ಅದನ್ನು ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಸರ್ಕಾರಗಳು ಒಂದೊಂದು ರೀತಿಯಾಗಿ ಅವರನ್ನು ಒಂದು ಕಡೆ ವೈಭವೀಕರಣ ಮಾಡ್ತಕ್ಕಂಥದ್ದು, ಮತ್ತು ಇನ್ನೊಂದು ಕಡೆ ಎಲ್ಲೋ ಹಿಂಬಾಗಲಿಂದ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನದ ಆ ಕೊಂಡಿಗಳನ್ನು ಕಿತ್ತಾಕುವಂಥದ್ದು ಮತ್ತು ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಒಂದು ತಾರತಮ್ಯವನ್ನು ಮಾಡ್ತಕ್ಕಂಥದ್ದು ಮತ್ತು ಅವರಲ್ಲೇ ಒಡಕುಗಳನ್ನು ಉಂಟು ಮಾಡ್ತಕ್ಕಂಥದ್ದು ನಾವು ನೋಡ್ತಾನೆ ಇದ್ದೀವಿ. ಅದಕ್ಕೆ ಬಹಳ ಮುಖ್ಯವಾಗಿ ಈ ದಲಿತ ಸಮುದಾಯದ 101 ಜಾತಿಗಳು ಏನಿದ್ದಾವೆ, ಇವರು ಬಹಳ ಒಂದು ಚಿಂತನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ದಲಿತರು, ಇವತ್ತು 1,08,00,000 ಜನ ಇರ್ತಕ್ಕಂತಹ ದಲಿತರು ಇವತ್ತು ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡಲಿಲ್ಲ. ನಾವು ಏನಾಗ್ಬಿಟ್ಟಿದ್ದೀವಿ, ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್ಸು, ಇವರ ಗುಲಾಮಗಿರಿ ಕೆಲಸವನ್ನು ಮಾಡ್ತಾನೆ ಬಂದಿದ್ದೀವಿ. ಆದರೆ ಬಹುಸಂಖ್ಯಾತರಾಗಿರ್ತಕ್ಕಂಥ ದಲಿತರು ಇವತ್ತು ಯಾಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಲ್ಲ ಮತ್ತು ಆಗೋದಕ್ಕೆ ಬಿಡಲಿಲ್ಲ ಅಥವಾ ಮಾಡಲಿಲ್ಲ? ಯಾರನ್ನೋ ಮುಖ್ಯಮಂತ್ರಿ ಮಾಡೋದಕ್ಕೆ ನಾವೆಲ್ಲ ಹೋಗಿ ಜೈಕಾರಗಳು ಹಾಕ್ಕೊಂಡು ಅವ್ರಿಗೆ ಬೇಕಾದವ್ರಿಗೆ ಜೈಕಾರ, ಅವ್ರು ಬೇಡವಾದವ್ರಿಗೆ ಧಿಕ್ಕಾರ ಹಾಕ್ಕೊಂಡು ಕೂತ್ಕೊಂಡಿದ್ವಿ. ಈ ಸಂದರ್ಭಗಳು ಅನೇಕ ಬಾರಿ ನಡೀತಾ ಇದೆ. ಇತ್ತೀಚೆಗೆ ಒಂದು 10 ವರ್ಷದಿಂದ ದಲಿತ ಮುಖ್ಯಮಂತ್ರಿ ವಿಚಾರಗಳು ನಡೀತಾ ಇದೆ. ಇದನ್ನ ಮನಗಂಡಂಥ ಏನು ರಾಷ್ಟ್ರೀಯ ಪಕ್ಷಗಳು ಏನಿದ್ದಾವೆ, ಇವರು ಬಹಳ ತಮ್ಮ ತಲೆಯಲ್ಲಿರ್ತಕ್ಕಂಥ ಎಲ್ಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಈ ದಲಿತ ಸಮುದಾಯಗಳನ್ನು ವಿಂಗಡಿಸಿ ಅವರನ್ನು ಬೇರ್ಪಡಿಸ್ಬಿಟ್ರೆ ಈ ದಲಿತ ಮುಖ್ಯಮಂತ್ರಿ ಕೂಗು ಹೊರಟೋಗುತ್ತೆ ಅನ್ನೋ ಒಂದು ಚಿಂತನೆ ಮಾಡಿ ಇವತ್ತು ಬಲಗೈ ಎಡಗೈ ಅದು ಇದು ಅಂತೇಳಿ ಮಾಡಿ ಬಿಟ್ಟಾಗೋದು. ಒಳ ಮೀಸಲಾತಿ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ಇದೇನೆ. ಇವತ್ತು ಅವ್ರ ಕಡೆ ಮುಖ್ಯಮಂತ್ರಿ ಆದರೆ ಇವ್ರು ಒಪ್ಕೊಳ್ಳಲ್ಲ, ಇವ್ರ ಕಡೆ ಮುಖ್ಯಮಂತ್ರಿ ಆದರೆ ಅವ್ರು ಒಪ್ಕೊಳ್ಳೋದೆ. ಈಗ ಅವ್ರ ದಾರಿ ಸುಲಭ ಆಗೋಯ್ತು. ಇವರು ಅವತ್ತು ಕೂಡ ಮಾತನಾಡಿಲ್ಲ, ಇವತ್ತು ಕೂಡ ಮಾತನಾಡಿಲ್ಲ. ಅವರವರ ಪಕ್ಷದ ನಾಯಕರ ಜೊತೆಯಲ್ಲಿ ಇವತ್ತು ಎಲ್ಲರೂ ಇದ್ದಾರೆ. ಇದು ಒಂದು ರೀತಿ ಬಾಬಾ ಸಾಹೇಬರ ಅನುಯಾಯಿಗಳು ಅಥವಾ ಅವರನ್ನು ನಂಬಿಕೊಂಡಿರ್ತಕ್ಕಂಥವ್ರು ಮತ್ತು ಅವರ ಮೀಸಲಾತಿಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ ಯಾವ ರೀತಿಯಾದಂಥ ಒಂದು ವಿಚಾರವನ್ನು ಬಿಟ್ಟರೆ ಇವರು ಒಂದಾಗೋದಿಲ್ಲ,
ಅನ್ನೋದನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಂಥ ಜನ ಇವತ್ತು ಈ ರೀತಿ ಮಾಡಿದ್ದಾರೆ. ಅಣ್ಣ ತಮ್ಮಂದರಾಗಿದ್ದಂಥವ್ರನ್ನ ಬೇರ್ಪಡಿಸಿ ಅವ್ರ ಬೇಳೆಯನ್ನು ಬೇಯಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾನೆ ಇದ್ದೀವಿ. ಈ ರಾಜ್ಯದಲ್ಲಿ 1,08,00,000 ಜನ ಇರ್ತಕ್ಕಂಥವ್ರು ಒಂದು ಸಲ ಮುಖ್ಯಮಂತ್ರಿ ಆಗಲಿಲ್ಲ. 40 ಲಕ್ಷ ಜನ ಇರ್ತಕ್ಕಂಥವ್ರು 4-5 ಜನ ಮುಖ್ಯಮಂತ್ರಿಗಳಾದರು. 50-30 ಲಕ್ಷ ಜನ ಇರೋರು 3-4 ಸಲ ಮುಖ್ಯಮಂತ್ರಿಗಳಾದರು. ಇವತ್ತು ನಾವು ಅವರ 10% ಇರ್ತಕ್ಕಂಥವ್ರು ಕೂಡ ಮುಖ್ಯಮಂತ್ರಿಗಳಾಗ್ಬಿಟ್ರು ಈ ರಾಜ್ಯದಲ್ಲಿ. ಆದರೆ ನಮಗೆ ಜಾತಿ ಗಣಿತದಲ್ಲಿ ನಾವು ಹೆಚ್ಚು ಇದ್ದು ಕೂಡ ಜನಸಂಖ್ಯಾವಾರು ನಾವು ಹೆಚ್ಚಾಗಿದ್ರೂ ಕೂಡ ನಮ್ಮನ್ನು ಯಾರು ಕೂಡ ಬಾಪ ಯಾರೋ ಒಂದು ಮುಖ್ಯಮಂತ್ರಿ ಆಗಿರುವಂತ ಯಾರು ಹೇಳಿಲ್ಲ. ಇಲ್ಲ ಅವ್ರು ಜನಾಂಗ ಜಾಸ್ತಿ ಅಂತ ಮಾಡಲಿಲ್ಲ. ಆದರೆ ಇವತ್ತು ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥವರೆಲ್ಲ ಹೆಚ್ಚು ಮುಖ್ಯಮಂತ್ರಿಗಳನ್ನು ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಭಾಳ ಮೂಲ ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರ್ತಕ್ಕಂಥದ್ದು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ದೇ ಇರ್ತಕ್ಕಂಥದ್ದು, ನಮ್ಮ ಗುರಿಯನ್ನು ಮುಟ್ಟದೇ ಇರ್ತಕ್ಕಂಥದ್ದು, ಅಂಬೇಡ್ಕರ್ ಸಾಹೇಬರ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ರಾಜಕೀಯವಾಗಿ ನಾವು ಅವರನ್ನು ಫಾಲೋ ಮಾಡದೇ ಇರ್ತಕ್ಕಂಥದ್ದೇ ಈ ಹಿನ್ನಡೆಗೆ ಕಾರಣ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಶುಭಾಶಯಗಳು. ಹೆಚ್ಚಾಗಿ ನಮ್ಮ ದೇವಣ್ಣವರು ಮತ್ತು ರವಿಯವರು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಸಮಯದ ಅಭಾವದಿಂದ ಅಂಬೇಡ್ಕರ್ ಅವರನ್ನ ಆಚರಣೆ ಮಾಡೋದಕ್ಕಿಂತ ನಾವೆಲ್ಲ ಸೇರಿ ಅವ್ರನ್ನ ಅನುಸರಿಸ್ಕೊಂಡು ಹೋದರೆ ನಾವು ಈ ದೇಶನ ಒಂದು ಸಮಾನತೆ ಮತ್ತು ಜಾತಿ ವ್ಯವಸ್ಥೆಯಿಂದ ನಾವು ಹೊರಗಡೆ ಬರ್ಬೋದು ಅಂತ ಹೇಳ್ತಾ ದಯವಿಟ್ಟು ಅವ್ರನ್ನ ಅನುಸರಿಸೋಣ. ಅವರನ್ನ ಕೊಂಡಾಡೋದಕ್ಕಿಂತ ಅವ್ರನ್ನ ಅನುಸರಿಸಿದ್ರೆ ನಾವು ಮೇಲ್ಮಟ್ಟಕ್ಕೆ ಬರ್ತೀವಿ ಅಂತ ಹೇಳ್ತಾ ನಮ್ಮ ಭಾರತ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲ ಭಾಳ ಹಿಂದೆ ಇದ್ದೀವಿ. ಇವತ್ತು ಈ ದೇಶವನ್ನು ಆಳ್ತಕ್ಕಂಥ ಬಲಿಡ್ರವರಿಗೆ ನಾವು ಈ ಜಾತಿ ವ್ಯವಸ್ಥೆಯಲ್ಲಿ ಅವರು ಆಳುವಂಥ ಸರ್ಕಾರದಲ್ಲಿ ನಾವೆಲ್ಲರೂ ಇದ್ದೀವಿ. ದೇವಣ್ಣವರು ಎಲ್ಲ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಾರೆ, ದಲಿತರು CM ಆಗಬೇಕು, ದಲಿತರು ಮುಂದೆ ಬರಬೇಕಂತ. ಈ ವ್ಯವಸ್ಥೆ ಹೆಂಗಾಗಿದೆ ಅಂದರೆ ಇದೊಂದು ಚೈನ್ ಲಿಂಕ್ ಇದ್ದಂಗೆ. ಬಹುಶಃ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಜನ ಬದಲಾವಣೆ ಆಗಬೇಕು. ಜನ ಬದಲಾವಣೆ ಆದರೆ ಈ ರಾಜಕೀಯದಲ್ಲಿ ಇರ್ತಕ್ಕಂಥ ಶಾಸಕರಾಗಿರ್ಬೋದು, ಲೋಕಸಭಾ ಸದಸ್ಯರುಗಳಾಗಿರ್ಬೋದು, CM ಆಗಿರ್ಬೋದು, ಎಲ್ಲ ಮಂತ್ರಿಗಳನ್ನೂ ಒಂದು ದಾರಿಗೆ ತರಬೇಕಂದ್ರೆ ಜನ ಎಚ್ಚೆತ್ಕೊಳ್ಬೇಕು. ಜನ ಯಾವಾಗ ದುಡ್ಡಿಗೆ ಆಸೆ ಬಿದ್ದು ನಮ್ಮ ಮತವನ್ನು ನಾವು ಮಾರ್ಕೊತೀವೋ ಅಲ್ಲಿವರೆಗೂ ಈ ದೇಶದ ವ್ಯವಸ್ಥೆ, ಈ ಭಾರತದ ಒಕ್ಕೂಟದ ವ್ಯವಸ್ಥೆ ಹಂಗೆ ಹೋಗ್ತಾ ಇರ್ತದೆ. ಬಹುಶಃ ಚುನಾವಣೆ ಸಂದರ್ಭದಲ್ಲಿ ಯಾರು ನಮಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋ ಒಂದು ಸಂದರ್ಭದಲ್ಲಿ ಜನ ಎತ್ತೆಚ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಅದೇ ಹೇಳಿರೋದು, ನಿಮ್ಮ ಮತವನ್ನು ನೀವು ಮಾಡ್ಕೊಂಡೋಗಿ, ನಿಮ್ಮ ಮತ ನಿಮ್ಮ ಹೆಣ್ಣು ಮಕ್ಕಳು ಮತವನ್ನು ಮಾರ್ಕೊಂಬಾರ್ದು. ಆ ಒಂದು ಪವಿತ್ರವಾದ ಮತವನ್ನು ನಾವು ಒಳ್ಳೆ ನಿರ್ಧಾರ ಮಾಡಿ ಆರಿಸಿದ್ದೆ ಆದರೆ ಆವಾಗ ದೇಶ ಬದಲಾವಣೆ ಆಗುತ್ತೆ. ಈಗಿನ ಪರಿಸ್ಥಿತಿನಲ್ಲಿ ಚುನಾವಣೆ ಬಂದಾಗ ಎಲ್ಲರೂ ಕಾಯ್ತಾ ಇರ್ತಾರೆ, ಅವರೆಷ್ಟು ದುಡ್ಡು ಕೊಡ್ತಾರೆ, ಇವರೆಷ್ಟು ದುಡ್ಡು ಕೊಡ್ತಾರೆ. ಕಾಂಗ್ರೆಸ್ ಅವರು 1000 ಕೊಟ್ಟರೆ BJP ಅವರು 2000 ಕೊಡ್ತಾರೆ, BJP ಅವರು 2000 ಕೊಟ್ಟರೆ JDS ಅವರು ಇನ್ನೂ ಒಂದು 500 ರೂಪಾಯಿ ಸೇರಿಸಿ ಕೊಡ್ತಾರೆ. ಅಂತಹ ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ. ಇದು ನಿಜವಾಗಲೂ ಇದಕ್ಕೆ ಕಡಿವಾಣ ಹಾಕಲೇಬೇಕಾಗ್ತದೆ. ನಿಜವಾದ ಅಂಬೇಡ್ಕರ್ ಅನುಯಾಯಿಗಳಾಗಿದ್ದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಯಾವುದೇ ಕಾರಣಕ್ಕೂ ಈ ದುಡ್ಡಿನ ಆಮಿಷಿಗೆ ಒತ್ತು ಕೊಡ್ದಿರಾ ನಮ್ಮ ಪವಿತ್ರವಾದ ಮತವನ್ನು ಒಳ್ಳೆ ನಿರ್ಧಾರ ಮಾಡಿ ಒಬ್ಬ ಸೇವೆ ಮಾಡುವಂಥ ವ್ಯಕ್ತಿಗೆ ನಾವು ಕೊಟ್ಟಿದ್ದೆ ಆದರೆ ಅದಕ್ಕೆ ಮತಕ್ಕೆ ಒಂದು ಬೆಲೆ ಇದೆ. ಅಂತಹ ನಿಟ್ಟಿನಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಅನಿಸಿದ್ದು ನಾನು ಮಾತಾಡಿದ್ದೀನಿ. ನಾನು ಏನೇ ಇದ್ರೂ ಓಪನ್ ಆಗಿ ನಾನು ಮಾತಾಡೋಂಥ ವ್ಯಕ್ತಿ. ಹಾಗಾಗಿ ನಾನು ಸತ್ಯವನ್ನು ಹೇಳೋದು, ಸತ್ಯ ಬಿಟ್ಟು ನಾನು ಬೇರೆ ಯಾವುದು ಹೇಳೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಗೆಸ್ಟ್ ಲೈನ್ ನಮ್ಮ ಮಂಜಣ್ಣವರು
ಯಾಕಣ್ಣ? ಇಲ್ಲ ಇಲ್ಲ ಇಲ್ಲ, ಸುಳ್ಳು ಅಂತ ಹೇಳ್ಬಾರ್ದು, ಅದನ್ನ ನಾವೆಲ್ಲ ಅನುಸರಿಸ್ಕೋಬೇಕಣ್ಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಂತ ನಮ್ಮ ನೈನ್ ಪಿಲ್ಲರ್ಸ್ ಸದಸ್ಯರಾದಂಥ ನಮ್ಮ ಮೂಗ್ಸಿನಣ್ಣನವರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಬಾಬಾ ಸಾಹೇಬರು ಅವ್ರಿಗೆ ಯಾವಾಗಲೂ ಇಂತಹ ಅನ್ನದಾನ ಕಾರ್ಯಕ್ರಮ ಮತ್ತು ಅವರಿಗೆ ಕೇಕ್ ಕತ್ತರಿಸುವ ಮುಖಾಂತರ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ ಅಂತ ಹೇಳ್ತಾ, ಬುದ್ರನ ಸಂತ ಕಬೀರ್ನ ಮತ್ತೆ ಜ್ಯೋತಿ ಬಾಪುಲಿ ಅವ್ರನ್ನ ಭಗವಾನ್ ಬುದ್ರನ ತಥಾಗತ ಅಂತ ಹೇಳ್ತಾರೆ. ತಥಾಗತ ಅಂದ್ರೆ ಯಥಾವಾದಿ ತಥಾಕಾರಿ ಅಂತ ಅರ್ಥ. ಅಂದ್ರೆ ಏನ್ ಹೇಳ್ತಾರೋ ಹಾಗೆ ಮಾಡೋದು, ಮತ್ತೆ ಏನ್ ಮಾಡಕ್ಕಾಗುತ್ತೋ ಅದನ್ನೇ ಹೇಳುವಂಥದ್ದು. ಈ ವಿಚಾರನ ಈ ತಥಾಗತ ಪದಕ್ಕೆ ಅರ್ಥ ನಾವು ತಿಳ್ಕೊಂಡಾಗ ನಿಜವಾಗ್ಲೂ ನೋವಾಗೋದೇನೆಂದ್ರೆ, ನಮ್ಮ ಸಮುದಾಯ ನಿಜವಾಗ್ಲೂ ಧೈರ್ಯವಂತ ಅಲ್ಲ ಸಮುದಾಯ ಆಗಿಲ್ಲೇನೋ ಅಂತ ಒಂದು ಡೌಟ್ ಬರುತ್ತೆ. ಯಾಕಂದ್ರೆ ಬಾಬಾ ಸಾಹೇಬ್ರು ಲಾಹೋರ್ನಲ್ಲಿ ಒಂದು ಭಾಷಣ ಮಾಡಲಿಕ್ಕೆ, ಅದನ್ನ ನೀವು ಗೊತ್ತಿದೆ, ಅನಿಲೇಷನ್ ಆಫ್ ಕಾಸ್ಟ್ ಅಂತ, ಜಾತಿ ವಿನಾಶ ಅಂತ ಪ್ರಬಂಧನ ಮಂಡಿಸ್ಲಿಕ್ಕೆ ಜಾತಪಾತ್ ತೋಟಕ ಮಂಡಲ್ ಅಂತ ಒಂದು ಸಂಘಟನೆ ಕರೆದಾಗ ಅಲ್ಲಿಗೆ ಒಂದು ಪ್ರಬಂಧ ರಚನೆ ಮಾಡ್ತಾರೆ. ಅದಕ್ಕೆ ಮುಖ್ಯ ಭಾಷಣಕಾರರಾಗಿರ್ತಾರೆ. ಆ ಪ್ರಬಂಧನ ಕಳಿಸ್ಕೊಡ್ತಾರೆ, ನಾನು ಇದೇ ರೀತಿಯಾಗಿ ಭಾಷಣ ಮಾಡ್ತೀನಿ ಅಂತ. ಅಲ್ಲಿನ ಸಂಘಟಕರು ಕೆಲವು ವಿಚಾರಗಳನ್ನ ಅದನ್ನ ತೆಗೆದಾಕಿ ಮಾತಾಡ್ಲಿಕ್ಕೆ ಸಾಧ್ಯವಾ ಅಂತ ಬಾಬಾ ಸಾಹೇಬ್ರನ್ನ ಕೇಳ್ತಾರೆ. ಬಾಬಾ ಸಾಹೇಬ್ರು ಒಂದೇ ಹೇಳ್ತಾರೆ, ಅದರಲ್ಲಿರುವಂಥ ಒಂದು ಕಾಮಸಹನ ಅಂತ ತೆಗಿಯಲ್ಲ, ನೀವು ಅಧ್ಯಕ್ಷರಾಗಿ ಅಥವಾ ಭಾಷಣಕಾರರಾಗಿ ಕರೆದ್ರೆ ಕರೀರಿ, ಇಲ್ಲಾಂದ್ರೆ ಬಿಡಿ ಅಂತ ಹೇಳ್ಬಿಡ್ತಾರೆ. ಆ ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬ್ರು ಹೋಗಲ್ಲ, ಅದನ್ನೇ ಪ್ರಬಂಧನ ಮಂಡಿಸ್ತಾರೆ. ಅದು ಅವರ ಮೊದಲನೇ ಪ್ರಮಾಣದ ಜಾತಿ ವಿನಾಶ ಅಂತ. ಸೊ ಇಂಥ ಧೈರ್ಯ ಇರ್ತಕ್ಕಂಥ ಸಮಾಜ, ನಾವು ಅವ್ರನ್ನ ಫಾಲೋ ಮಾಡೋರು ಇವತ್ತು ಹೇಳೋದೊಂದು ನಡ್ಕೊಳ್ಳೋದೊಂದು ಆಗಿದೆ. ಅದಕ್ಕಾಗಿನೇ ನಾವು ಇಷ್ಟೊಂದು ಇನ್ನೂ ತಳಮಟ್ಟದಲ್ಲಿ ಇರಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ತಥಾಗತ ಅಂದರೆ ಯಥಾವಾದಿ ತಥಾಕಾರಿ ಅನ್ನೋದನ್ನು ಪ್ರತಿಯೊಬ್ಬರೂ ಅಳವಡಿಸ್ಕೋಬೇಕು ಅಂತ ನನ್ನ ಆಶಯ. ಈಗ ಬಾಬಾ ಸಾಹೇಬರ ಹೆಸರು ಹೇಳ್ಕೊಂಡು ಬಾಬಾ ಸಾಹೇಬರು ವಾಲ್ಯೂಮ್ಸಲ್ಲಿ 22 ವಾಲ್ಯೂಮ್ಸಲ್ಲಿ 18ನೇ ವಾಲ್ಯೂಮಲ್ಲಿ ನೀವು 18ನೇ ವಾಲ್ಯೂಮ್ನ 18ನೇ ಸಂಪುಟನ ಓದ್ತಾ ಹೋಗಿ ನಮ್ಮ ಪ್ರತಿಯೊಂದು ಯುವಕರಿಗೆ, ಮಹಿಳೆಯರಿಗೆ, ವೃದ್ಧರಿಗೆ, ನೌಕರರಿಗೆ ಎಲ್ಲರಿಗೂ ಒಂದೊಂದು ಮೆಸೇಜ್ ಕೊಟ್ಟಿದ್ದಾರೆ, ನೀವು ಇದೇ ಥರ ಮಾಡಿ ಅಂತ. ಆದರೆ ಅದರಲ್ಲಿ ಮುಖ್ಯವಾಗಿ ನಿಮ್ಮ ಮಕ್ಕಳನ್ನ ಹೆಚ್ಚು ಸೇನೆಗೆ ಸೇರಿಸಿ, ನಿಮ್ಮ ಮಕ್ಕಳನ್ನ ಹೆಚ್ಚು ಶಿಕ್ಷಣವಂತರಾಗಿ ಮಾಡಿ, ಪೊಲೀಸ್ ಇಲಾಖೆಗೆ ಸೇರಿಸಿ, ಸರ್ಕಾರಿ ನೌಕರಿಗಳಿಗೆ ಸೇರಿಸಿ, ಮತ್ತೆ ಯಾರನ್ನೂ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಬೇಡಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ನಾವು ಚೆನ್ನಾಗಿ ಏನೋ ಕಂಫರ್ಟ್ ಝೋನಲ್ಲಿ ಇರ್ತಕ್ಕಂಥ ನಾವು ನಮ್ಮ ಮಕ್ಕಳನ್ನ ನಿಜವಾಗ್ಲೂ ಹೇಳ್ಕೊಳಕ್ಕೆ ಬೇಜಾರಾಗುತ್ತೆ. IAS IPS ಮಾಡಬೇಕಾದಂಥ ತಂದೆ ತಾಯಿಗಳು ರೌಡಿಸಮ್ಗಳಿಗೆ ಬಿಟ್ಟಿದ್ದಾರೆ, ಗುಂಪು ಕಟ್ಟಕ್ಕೆ ಬಿಟ್ಟಿದ್ದಾರೆ, ಗೂಂಡಾಗಿರಿ ಮಾಡಕ್ಕೆ ಬಿಟ್ಟಿದ್ದಾರೆ, ಯಾರ ಮೇಲೂ ಗಲಾಟೆ ಮಾಡಕ್ಕೆ ಬಿಟ್ಟಿದ್ದಾರೆ. ಇದು ನಮ್ಮ ಮನಸ್ಸನ್ನು ನಾವು ಅವಲೋಕನ ಮಾಡ್ಕೋಬೇಕಂತ ವಿಚಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರ್ತಕ್ಕಂಥ ಮಾತಾಗಲಿ ಅಥವಾ ಅವರು ಗುರುಗಳಾಗಿ ಒಪ್ಕೊಂಡಿರ್ತಕ್ಕಂಥ ಭಗವಾನ್ ಬುದ್ಧರ ಆಶಯಗಳು ಈ ಸಮಾಜದಲ್ಲಿ ಜ್ಞಾನದ ಮೂಲಕ ಪರಿವರ್ತನೆಯ ತರಂಥ ಮಾರ್ಗ. ಆದರೆ ಎಲ್ಲೋ ನಾವು ತುಂಬ ಎಡುತ್ತಾ ಇದ್ದೀವಿ, ಎಲ್ಲ ನಮಗೆ ಸಿಕ್ಕಿದೆ ಈ 20ನೇ ಶತಮಾನದಲ್ಲಿ ಅಂತ ಹೇಳಿ ಅವರ ಆಶಯಗಳನ್ನ ಬಿಟ್ಟು ನಮ್ಮದೇ ಆದಂಥ ಸ್ವಾರ್ಥ ಮತ್ತು ನಮ್ಮ ಮನಸ್ಸಿಗೆ ತೋಚಿದಂಥ ದಾರಿನಲ್ಲಿ ನಾವು ನಡೀತಾ ಇದ್ದೀವಿ. ದಿನಾಚರಣೆಯ ಶುಭಾಶಯಗಳು. ಮೊದಲನೇ ಬಾರಿಗೆ ಗುಡ್ಡಟ್ಟಿನಲ್ಲಿ ಅಂಬೇಡ್ಕರ್ ಸಂಘವನ್ನು ರಚನೆ ಮಾಡಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಿದಂಥ ಶ್ರೀನಣ್ಣವರಿಗೆ ಬಹಳ ಅಭಿನಂದನೆಗಳು. ಯಾಕಂತಂದರೆ ಅವರಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಅಪಾರ ಒಂದು ಜ್ಞಾನ. ಏನೇ ಆಗಲಿ ನಾವೆಲ್ಲ ಒಗ್ಗಟ್ಟಾಗಿ ಏನಾದರೂ ಮಾಡೋಣ ಅನ್ನೋದು ಅವರು ಗುಡ್ಡಟ್ಟಿನಲ್ಲಿ ಕೆಲವೊಂದು ಆದರ್ಶಗಳನ್ನ ಹಾಕ್ಕೊಂಡ್ಬಂದರು. ಅವರಿಗೆ ಸಹಾಯಕವಾಗಿ ಅಂತಂದರೆ ಬಲಗೈಯಾಗಿ ನಮ್ಮ ಅಶೋಕಣ್ಣವರು ಕೂಡ ನಿಂತಿದ್ದಾರೆ. ಇವರ ಒಂದು ಜೀವನ ನಿರಂತರವಾಗಿ ಹೋಗಲಿ. ಪ್ರತಿ ವರ್ಷ ಇಲ್ಲಿ ಅಂಬೇಡ್ಕರ್ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಿ. ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಜೈ ಭೀಮ್, ಜೈ ಭೀಮ್, ಜೈ ಭಾರತ್.
ಗುಡ್ಡಟ್ಟಿ ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷ ಆದಂಥ ನಮ್ಮ ಶ್ರೀನಿವಾಸ್ ಅವರು ಮತ್ತು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಬಾಬಾ ಸಾಹೇಬರ 135ನೇ ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಗಳನ್ನು ತಿಳಿಸೋಕೆ ಬಯಸ್ತೀನಿ. ಪ್ರಸ್ತುತ ಬಾಬಾ ಸಾಹೇಬರು ಇಡೀ ವಿಶ್ವದಲ್ಲೇ ಪ್ರತಿನಿತ್ಯ ಪ್ರತಿ ಗಳಿಗೆಯಲ್ಲೂ ಕೂಡ ಸ್ಮರಿಸ್ತಕ್ಕಂತಹ ಏಕೈಕ ವ್ಯಕ್ತಿ ಬಾಬಾ ಸಾಹೇಬರು. ಮಹಾನ್ ಮಾನವತಾವಾದಿಗಳು. ಈ ದೇಶದ ಆಸ್ತಿ, ಈ ದೇಶದ ಎಲ್ಲ ಜಾತಿ ಜನಾಂಗದವರಿಗೆ ಸಂವಿಧಾನದ ಮೂಲಕ ಸಮಾನತೆಯನ್ನು ಕೊಟ್ಟಂಥ ಮಹಾನ್ ಮೇಧಾವಿ. ಅಂಥವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಪ್ರಪಂಚದಲ್ಲೇ ಅಂದರೆ ವಿಶ್ವಸಂಸ್ಥೆಯಲ್ಲೂ ಕೂಡ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಮತ್ತು 2011ರಲ್ಲಿ ಅಮೇರಿಕಾದೊಂದು ವರ್ಲ್ಡ್ ನಾಲೆಜ್ ಡೇ ಅಂತೇಳಿ ಕೂಡ ಘೋಷಣೆ ಮಾಡಿದ್ದಾರೆ. ಹಾಗೆ ಇವತ್ತು ಕರ್ನಾಟಕ ಸರ್ಕಾರವು ಕೂಡ ಅವರ ಒಂದು ಅಂಬೇಡ್ಕರ್ ಅಧ್ಯಯನ ಕೇಂದ್ರವನ್ನು ಕೂಡ ಬೆಂಗಳೂರು ಜ್ಞಾನಜ್ಯೋತಿ ಯೂನಿವರ್ಸಿಟಿ ಹತ್ರ ತೆರೀತಾ ಇದ್ದಾರೆ. ಸೊ ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಕೇಂದ್ರ ಸರ್ಕಾರವು ಕೂಡ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಈಗ ಲಂಡನ್ ಮನೆ ಇರ್ಬೋದು ಅಥವಾ ಇಲ್ಲಿ ಬಾಂಬೆಯಲ್ಲಿ ಇರ್ತಕ್ಕಂಥ ಅವರ ಮನೆಯ ಒಂದು ಸ್ಮಾರಕವಾಗಿ ಮಾಡಿ ಅದನ್ನು ಜನರಿಗೆ ಶಾಶ್ವತವಾಗಿ ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ರ ವಿಚಾರದಲ್ಲಿ ಯಾವುದೇ ಪಕ್ಷ, ಯಾರೇ ವ್ಯಕ್ತಿ ಅವರ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ರೆ ಅದು ಎಲ್ಲರೂ ಕೂಡ ಶ್ಲಾಘನೆ ಮಾಡ್ತಕ್ಕಂಥ ವಿಚಾರ. ಆ ದೃಷ್ಟಿಯಲ್ಲಿ ಹೇಳಿದ್ದೀನಿ. ಅದೇ ರೀತಿ ಬಾಬಾ ಸಾಹೇಬರನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಈ ದೇಶದ ಎಲ್ಲ ಜಾತಿ ಜನಾಂಗಕ್ಕೂ ಸಮಾನತೆಯನ್ನು ಅಂದರೆ ಮೀಸಲಾತಿ ಮುಖಾಂತರ ಸಮಾನತೆಯನ್ನು ಕೊಟ್ಟಂಥವ್ರು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅವರಿಗೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆಯೇ ಇವತ್ತೇನು ಮಹಿಳಾ ಮೀಸಲಾತಿ 33% ಮೀಸಲಾತಿಯನ್ನು ನಿನ್ನೆ ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡಿದರು, ಅದು ಸಕ್ಸಸ್ ಆಗಲಿಲ್ಲ. ಆದರೆ ಈ ವಿಚಾರವಾಗಿ ಬಾಬಾ ಸಾಹೇಬರು 1952ರಲ್ಲೇ ಮೊದಲ ಪಾರ್ಲಿಮೆಂಟ್ ಸಭೆಯಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡ್ತಾರೆ. ಆ ವಿಚಾರದಲ್ಲೂ ಕೂಡ ಮಹಿಳಾ ಮೀಸಲಾತಿಯ ಬಗ್ಗೆನೇ ಬಾಬಾ ಸಾಹೇಬರು ಮಾಡಿದರು. ಅದಾದ ನಂತರ ಮನಮೋಹನ್ ಸಿಂಗ್ ಅವರು ಇದ್ದಂಥ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡಿದ್ರೆ ಆವತ್ತು ಕೂಡ ಅದು ಜಾರಿ ಆಗಲಿಲ್ಲ. ಇವತ್ತು ನಿನ್ನೆ ಕೂಡ ಜಾರಿ ಆಗಲಿಲ್ಲ, ಅದು ಕೂಡ ಮಸೂದೆ ಬಿದ್ದೋಯ್ತು. ಆದರೆ ಇವತ್ತು ಮಹಿಳೆಯರಿಗೆ ಸಮಾನತೆಯನ್ನು ಕೊಡ್ತಕ್ಕಂಥದ್ದು ಇವತ್ತು ಬಾಬಾ ಸಾಹೇಬರು ಅದಕ್ಕೇ ಹಿಂದೂ ಕೋಡ್ ಬಿಲ್ಲನ್ನು ರಚನೆ ಮಾಡಿದರು. ಬಾಬಾ ಸಾಹೇಬರು ಮಹಿಳೆಯರಿಗೂ ಕೂಡ ಮೀಸಲಾತಿಯನ್ನು ಪುರುಷರಷ್ಟೇ ಮಹಿಳೆಯರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಕೊಡಬೇಕು ಅಂತೇಳಿ ಮಾಡಿದರು. ಸೊ ಆದರೆ ಇವತ್ತಿನ ರಾಜಕೀಯದ ಬೆಳವಣಿಗೆಗಳಲ್ಲಿ ಯಾಕೋ ಅದು ಹಿನ್ನಡೆ ಆಗ್ತಾಯಿದೆ. ಅಂದರೆ ಎರಡೂ ಪಕ್ಷಗಳ ಉದ್ದೇಶಗಳು ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಆದರೆ ಬಾಬಾ ಸಾಹೇಬ್ರ ಉದ್ದೇಶ ಕರೆಕ್ಟಾಗಿತ್ತು, ಆದರೆ ಅವತ್ತು ಕೂಡ ಬಿದ್ದೋಯ್ತು. ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಮೊದಲ ಪಾರ್ಲಿಮೆಂಟಲ್ಲಿ ಬಿದ್ದೋಯ್ತು. ಹಾಗಾಗಿ ಇವತ್ತು ಅವ್ರಿಗೂ ಕೂಡ ಸಮಾನತೆಯನ್ನು ಕೊಡಬೇಕಾಗ್ತದೆ. ಅದು ಪ್ರತಿಯೊಬ್ಬರ ಜವಾಬ್ದಾರಿ. ಈ ದೇಶವನ್ನು ಆಳ್ತಕ್ಕಂಥವ್ರು ಯಾರೇ ಆಗಿದ್ರೂ ಕೂಡ ಅವರ ಜವಾಬ್ದಾರಿ ಇದೆ. ಹಾಗಾಗಿ ಮಹಿಳಾ ಮೀಸಲಾತಿನೂ ಕೂಡ ಜಾರಿ ಆಗಲಿ. ಈ ದೇಶದ ಎಲ್ಲ ಬಡವರ ಕಷ್ಟಗಳನ್ನು ನೀಗಿಸ್ತಕ್ಕಂಥ ಸಂವಿಧಾನವನ್ನು 100ಕ್ಕೆ 100ರಷ್ಟು ಜಾರಿ ಮಾಡ್ತಕ್ಕಂಥ ರಾಜಕಾರಣಿಗಳು ಪಾರ್ಲಿಮೆಂಟ್ಗೆ ಬರಲಿ. ಮತ್ತು ಕರ್ನಾಟಕದಲ್ಲೂ ಕೂಡ ಜನಸಂಖ್ಯಾವಾರು ಇವತ್ತೇನು ಜಾತಿ ಗಣತಿ ನಡೆದ 1,08,00,000 ಇರ್ತಕ್ಕಂಥ ದಲಿತರು ದಲಿತ ಜನಾಂಗ, ಇಲ್ಲೂ ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿ ಕೂಡ ಆಗಲಿ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಆಶೆ ಇದೆ. ಹಾಗಾಗಿ ನಮ್ಮ ಆನೇಕಲ್ ಕ್ಷೇತ್ರದ ಶಾಸಕರು ಬಿ ಶಿವಣ್ಣನವರು ಕೂಡ ಇನ್ನು 2 ವರ್ಷ ಇದೆ. ಈ 2 ವರ್ಷದಲ್ಲಿ ಅವರು ಕೂಡ ಸಚಿವರಾಗಲಿ ಬಾಬಾ ಸಾಹೇಬರ ಆಶಯಗಳನ್ನು, ಕನಸುಗಳನ್ನು ಈಡೇರಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಶುಭಾಶಯನ ಕೊಡ್ತೀನಿ. ಮತ್ತೊಮ್ಮೆ ಬಾಬಾ ಸಾಹೇಬರ 135ನೇ ಜಯಂತಿಯ ಶುಭಾಶಯ. ಈ ದಿನ ನಮ್ಮ ಗೆಸ್ಟ್ ಲೈನ್ ಅತ್ತಿಬೆಲೆ ಗೆಸ್ಟ್ ಲೈನ್ ಹತ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಮೂಗ್ ಸೀನಣ್ಣವರು ಮತ್ತು ನಮ್ಮ ಅಶೋಕ್ ಅಣ್ಣನವರು ಮತ್ತು ನಮ್ಮ ರಾಜಣ್ಣವರು ಅವರು ಪ್ರತಿ ವರ್ಷ ಈ ಒಂದು ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು 135ನೇ ಜಯಂತಿಯನ್ನು ಮಾಡ್ತಾಯಿದ್ದಾರೆ. ನಿಜವಾಗಲೂ ನೋಡಿ, ಇವತ್ತು ನೀವು ನೋಡಿರ್ಬೋದು ನೋಡಿ, ಅವರು ಒಂದು ಅನ್ನದಾನ ಸೇವೆ ಆಗಿರ್ಬೋದು, ಇವತ್ತು ಅನೇಕ ಗಣ್ಯರನ್ನು ಕರೆಸಿ ಇಲ್ಲಿ ಅವರ ಬಾಬಾ ಸಾಹೇಬರ ಅನುಯಾಯಿಗಳು ಬಂದು ಒಂದು ಚಿಂತನೆ ಮಾಡುವಂಥದ್ದು ಮತ್ತು ಎಲ್ಲರನ್ನೂ ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ನಮ್ಮೆಲ್ರಿಗೂ ಒಂದು ಶ್ಲಾಘನೀಯವಾದಂಥ ಕಾರ್ಯಕ್ರಮ. ನಮ್ಮ ಸೀನಣ್ಣವರು ಪಾಪ ಅವರು ಮೂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ 1 ವಾರದಿಂದ ರಜೆ ಹಾಕಿ ಈ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು, ಒಳ್ಳೆಯ ಆಯೋಜನೆ ಮಾಡಬೇಕು ಅಂತೇಳಿ ಇವರು ನಮ್ಮ 9 ಪಿಲ್ ಸದಸ್ಯರು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇಲ್ಲಿ ಬಂದಂಥ ಎಲ್ರಿಗೂ ಒಂದು ಅವರ ಬಾಬಾ ಸಾಹೇಬ್ರಂದರೆ ಅದೊಂದು ಶಕ್ತಿ, ಅದೊಂದು ಜ್ಞಾನ, ಅದೊಂದು
ಒಂದು ಇಡೀ ವಿಶ್ವಕ್ಕೆ ಅದೊಂದು ಶಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಮಾತಾಡೋದಲ್ಲ, ಅವರ ಆದರ್ಶಗಳು ನಾವೆಲ್ಲ. ಹಾಗಾಗಿ ಇವತ್ತು 135ನೇ ಜಯಂತಿ ಕಾರ್ಯಕ್ರಮ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸಮಾಜದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಏನು ನಮಗೆ ಅವರು ಒಂದು ಪೀಠಿಕೆಯನ್ನು ಕೊಟ್ಟಿದ್ದಾರೆ, ಅದು ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ಆ ಶಿಕ್ಷಣ ಅಂದರೆ ಬಾಬಾ ಸಾಹೇಬ್ರು ಹೇಳಿದ್ದು, ಯಾರು ಶಿಕ್ಷಣವನ್ನು ಪಡಿತಾರೋ ಅವರು ಒಂದು ಹುಲಿ ಹಾಲನ್ನು ಕುಡಿದಂಥ ಸಮ ಅಂತ ಹೇಳ್ತಾರೆ. ಹಾಗಾಗಿ ಮೊದಲಿಗೆ ನಾವು ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು. ಈ ಸಮಾಜದಲ್ಲಿ ಏನೇ ನಮಗೆ ಪಡಿಬೇಕಾದರೂ ಹೋರಾಟದ ಮುಖಾಂತರ ನಾವು ಪಡಿಬೇಕು. ಆ ಒಂದು ಹೋರಾಟವನ್ನು ಕೊಟ್ಟಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರು. ಹಾಗಾಗಿ ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂರನ್ನು ನಾವು ರೂಢಿಸ್ಕೋಬೇಕು. ಇವತ್ತು ಅನೇಕ ಇಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಮಿಕರು ಇವತ್ತೆಲ್ಲ ಬಂದು ಈ ಒಂದು ಸಭೆಗೆ ಈ ಒಂದು ಊಟ ಮಾಡ್ಕೊಂಡು ಹೋಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಂಥ ಎಲ್ಲ ಗಣ್ಯರು, ಇವತ್ತು ನಮ್ಮ ಮಂಜುನಾಥ್ ದೇವಣ್ಣ ಇರ್ಬೋದು, ನಮ್ಮ ಪಟಾಪಟ್ ರವಿಯಣ್ಣವರಾಗಿರ್ಬೋದು, ವಿಶೇಷವಾಗಿ ನಮ್ಮ 9 ಪಿಲ್ಲರ್ಸ್ ರಾಮಸ್ವಾಮಿಯವರು, ಕುಮಾರ್ ಅವರು, ಶ್ರೀಧರ್ ಸರ್ ಅವರು, ಮತ್ತು ನಮ್ಮ ನಾಗೇಶ್ ಅವರು, ಮತ್ತು ಗಣೇಶ್ ಅವರು, ನಮ್ಮ ಶಿವಶಂಕರ್ ಅವರು, ನಮ್ಮ ಸತೀಶ್ ಅವರು, ಎಲ್ಲರೂ ನಾವೆಲ್ಲ ನಮ್ಮ 9 ಪಿಲ್ಲರ್ಸ್ ಸ್ನೇಹ ಬಳಗ ಏನಿದೆಯೋ ನಾವೆಲ್ಲ ಒಟ್ಟಾಗಿ ಇವತ್ತು ನಮ್ಮ ಸೀನಣ್ಣವರಿಗೆ ಜೊತೆಯಲ್ಲಿ ಇದ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದೀವಿ. ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರು ನಮ್ಮ ಅಶೋಕ್ ಅಣ್ಣವರೆಲ್ಲ ನಾವು ಅವ್ರ ಜೊತೆಯಲ್ಲಿ ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ 135ನೇ ಜಯಂತಿ ಕಾರ್ಯಕ್ರಮವನ್ನು ಭಾಳ ಸಡಗರದಿಂದ ಸರಳವಾಗಿ ಭಾಳ ಅದ್ಭುತವಾಗಿ ಮಾಡಿದಂಥ ನಮ್ಮ ಸೀನಣ್ಣವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ನಡೆಸ್ತಾ, ಮತ್ತೊಮ್ಮೆ ನಮ್ಮ ವಿಶ್ವಭಾರತ, ಝೂಮ್ TV ಮತ್ತು ನಮ್ಮ ಸೂರ್ಯೋದಯ ಮತ್ತು ನಮ್ಮ ಪ್ರಜಾವಾಣಿ ನಿಮ್ಮೆಲ್ರಿಗೂ ಸಹ ನಾನು ವಿಶೇಷವಾಗಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಮಸ್ಕಾರ. ಜೈ ಭೀಮ್, ಜೈ ಭಾರತ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಸಮಸ್ತ ನಾಗರಿಕ ಬಂಧುಗಳಿಗೆ ಶುಭ ಹಾರೈಸುತ್ತಾ, ಈ ಕಾರ್ಯಕ್ರಮವನ್ನು ಸುಮಾರು 2000 ಇಸ್ವಿಯಲ್ಲಿ ಗುಡ್ಡೇಟಿಯಲ್ಲಿ ಸ್ಟಾರ್ಟ್ ಮಾಡಿ, ಕಾರಣಾಂತರಗಳಿಂದ ಈ ಗುಡ್ಡೇಟಿಯಲ್ಲಿ ಜನಗಳು ನಮಗೆ ಅಂಬೇಡ್ಕರ್ ಹುಟ್ಟುಹಬ್ಬ ಮಾಡೋಕ್ಕೆ ಸ್ವಲ್ಪ ಅಡಚಣೆ ಆಯಿತು. ಅದಕ್ಕಾಗಿ ನಾವು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 12 ವರ್ಷಗಳಿಂದ ಸತತವಾಗಿ ಆಚರಿಸ್ಕೊಳ್ತಾ ಬಂದಿದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರಾದ ಕನ್ನಡ ಜಾಗೃತಿ ವೇದಿಕೆ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಗೌರೀಶಣ್ಣನವರು, ಹಾಗೂ ನಮ್ಮ ನಾಗರಾಜ್ ಮೌರ್ಯವರು, ಹಾಗೂ ಅಶೋಕ್ ಅವರು, ಹಾಗೂ ಕನ್ನಡ ಜಾಗೃತಿ ವೇದಿಕೆ ಅಧ್ಯಕ್ಷರಾದಂಥ ಮಂಜುನಾಥ್ ದೇವಣ್ಣವರು, JDS ನಾಯಕರಾದಂಥ ರೇವಣ್ಣವರು, ಇನ್ನು ಕೆಲವೇ ಸಮಯದಲ್ಲಿ ನಮ್ಮ ಆತ್ಮೀಯ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಆಗಮಿಸ್ತಿದ್ದಾರೆ. ದಯವಿಟ್ಟು ಸ್ವಲ್ಪ ನೀವು ಇಲ್ಲೇ ಇದ್ದು ಅವರು ಬಂದಾದ್ಮೇಲೆ ಹೋಗ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಅದೇ ರೀತಿ ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜನ್ಮದಿನದ ಶುಭಾಶಯ ಕೋರುತ್ತಾ, ನನಗೆ 2 ಮಾತಾಡೋ ಅವಕಾಶ ಕೊಟ್ಟಂಥ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿಗಳು ಗುಡ್ಡಟ್ಟಿ ಶ್ರೀನಿವಾಸ್ ಅವರು, ಅಶೋಕ್ ಕುಮಾರ್ ಮತ್ತು ದಿವಂಗತ ರಾಜಣ್ಣವರು ಈ ಕಾರ್ಯಕ್ರಮವನ್ನು ಸುಮಾರು 12-13 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ರು. ಆ ಮೂವರು ತ್ರಿಮೂರ್ತಿಗಳಾಗಿ ಇಲ್ಲಿ ಬಾಬಾ ಸಾಹೇಬರ ಜಯಂತಿಯನ್ನು ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಾಯಿದ್ರು. ಕಾರಣಾಂತರಗಳ ಅಕಾಲಿಕವಾಗಿ ರಾಜಣ್ಣವರು ಮರಣ ಹೊಂದಿದ್ದಾರೆ. ಅವರ ಅನುಪಸ್ಥಿತಿಯಲ್ಲೂ ಸಹ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಬಹುಶಃ ಇದಕ್ಕೆ ಮುಂಚೆ ಇಲ್ಲಿ ಕಾರ್ಯಕ್ರಮ ಮಾಡಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಜನ ಗ್ಯಾದರ್ ಆಗ್ತಿದ್ರು ಮತ್ತು ಆಡಂಬರವಾಗಿ ವಿಜೃಂಭಣೆಯಿಂದ ನಡೀತಾ ಇತ್ತು ಮನೋರಂಜನೆಯ ಕಾರ್ಯಕ್ರಮಗಳು. ಆದರೆ ಇವತ್ತು ತುಂಬ ಸರಳವಾಗಿ ಅರ್ಥಪೂರ್ಣವಾಗಿ ನಡೀತಾ ಇದೆ. ಯಾಕಂದರೆ ಅವರೆಲ್ಲರೂ ಬಾಬಾ ಸಾಹೇಬರ ಜಯಂತಿ ನಾನು ಹೇಗೆ ಮಾಡಬೇಕು, ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನ ಅವರಲ್ಲಿ ಅರಿವು ಮೂಡಿದೆ. ಹಾಗಾಗಿ ಆಡಂಬರನ ಮತ್ತು ಮನೋರಂಜನೆಯನ್ನು ಕಡಿಮೆ ಮಾಡಿ ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಿಜವಾಗ್ಲೂ ಇದೊಂದು ಒಳ್ಳೆಯ ಬೆಳವಣಿಗೆ. ಬಾಬಾ ಸಾಹೇಬರ ಜಯಂತಿ ಅಂದರೆ ಕೇವಲ ಆಡಂಬರ ವಿಜೃಂಭಣೆಯಿಂದಲ್ಲ, ಅವರನ್ನು ನಮ್ಮ ಮನಸ್ಸಲ್ಲಿ ಹಾಕ್ಕೊಂಡು ನಮ್ಮ ಜೀವನದಲ್ಲಿ ಅವ್ರನ್ನ ಅಳವಡಿಸ್ಕೊಳ್ಳೋದು, ಅವರ ಮಾರ್ಗದಲ್ಲಿ ನಾವು ನಡೆಯುವಂಥದ್ದು ನಿಜವಾಗಿ ನಾವು ಬಾಬಾ ಸಾಹೇಬರಿಗೆ ಕೊಡುವಂಥ ಗೌರವ. ಅದು ಇಲ್ಲಿನ ಅದೇ ನಮ್ಮಲ್ಲಿ ತರ್ತಕ್ಕಂಥ ಪರಿವರ್ತನೆ ಅದು ಇಲ್ಲಿ ಪ್ರಾರಂಭವಾಗಿದೆ. ಮತ್ತು ನಾನು ಎಲ್ಲ ಬಾಬಾ ಸಾಹೇಬ್ ಅನುಯಾಯಿಗಳಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಕ್ಕಂಥ ಮತ್ತು ಅವರ ಮೀಸಲಾತಿಯನ್ನು ಪಡೆದಂಥ ಎಲ್ಲರಲ್ಲೂ 136ನೇ ಜನ್ಮದಿನದ ಅಂಗವಾಗಿ ಕೇಳ್ಕೊಳ್ಳೋದೇನೆಂದರೆ,
ಯಾರೆಲ್ಲ ಮೀಸಲಾತಿಯನ್ನು ಪಡೆದಿದ್ದೀರಾ, ಏನು ಈಗ ದೇಶ ಮತ್ತು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಒಳ ಮೀಸಲಾತಿಯ ಕಿಚ್ಚು ಹೊತ್ತಿದೆ. ಆ ವಿಚಾರವಾಗಿ ಹೇಳ್ಬೇಕಂದ್ರೆ ಯಾರೆಲ್ಲ ಮೀಸಲಾತಿಯನ್ನು ಪಡೆದಿದ್ದೀವಿ ನಾವೆಲ್ಲರೂ ಸ್ವಲ್ಪ ತ್ಯಾಗ ಮನೋಭಾವದಿಂದ ನಾವು ದಯವಿಟ್ಟು ಆ ಮೀಸಲಾತಿನ ನಮಗಿಂತ ಕೆಳಗಿರ್ತಕ್ಕಂಥವ್ರು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕೆಳಗಿರ್ತಕ್ಕಂಥವ್ರಿಗೆ ಅವಕಾಶ ಕೊಟ್ಟು ನಾವು ನಮ್ಮ ಜೀವನನ ವಿದ್ಯೆ ಮತ್ತು ದುಡಿಮೆಯಿಂದ ರೂಪಿಸ್ಕೊಳ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಮೀಸಲಾತಿ ಅನ್ನೋದು ಒಂದು ಮಾನದಂಡವಾಗಿ ಈಗಿನ ಕಾಲದಲ್ಲಿ ಅದನ್ನು ಏನು ಗುರುತಿಸಲಾಗ್ತಿದೆ. ಅದು ಕೇವಲ ಮಾನದಂಡ ಅಲ್ಲ, ನಮಗೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಅವಕಾಶ. ಅದನ್ನು ಬಳಸ್ಕೊಂಡು ನಾವು ಮೇಲೆ ಬಂದು ನಮಗಿಂತ ಕೆಳಗಿರ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕನ್ನೋದು ಅವರ ಉದ್ದೇಶ. ಆ ಉದ್ದೇಶನ ಅರ್ಥ ಮಾಡ್ಕೊಳ್ದಿರಾ ಈಗ ನಾವು ನೋಡ್ತಾ ಇದ್ದೀವಿ, ರಾಜಕೀಯ ಮೀಸಲಾತಿ ನಾವು ಒಬ್ಬರು ಪಡೆದ್ರೆ ಅವ್ರ ಫ್ಯಾಮ್ಲಿನೇ, ಮತ್ತು ಆರ್ಥಿಕವಾಗ್ಲೂ ಅಷ್ಟೇ ಲೋನ್ಗಳು ತೊಗೊಂಡ್ರೆ ಅವ್ರ ಫ್ಯಾಮ್ಲಿನೇ, ಮತ್ತು ಬಡವ್ರಿಗೆ ಯಾವಾಗ ತಲುಪೋದು? ಈ ವಿಚಾರನ ದಯವಿಟ್ಟು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ಒಂದು ಸ್ಥಾನಕ್ಕೆ ಬಂದ ಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಈ ಒಳ ಮೀಸಲಾತಿಯ ಈ ಥರ ಮನೋಭಾವ ಬಂದಾಗ ಈ ಒಳ ಮೀಸಲಾತಿಯ ಪ್ರಮೇಯನೇ ಬರಲ್ಲ. ಹಾಗಾಗಿ ಎಲ್ಲರಿಗೂ ನಾನು 136ನೇ ಬಾಬಾ ಸಾಹೇಬರ ಜನ್ಮದಿನ ಶುಭಾಶಯಗಳನ್ನ ಕೋರ್ತಾ ಶ್ರೀನಿವಾಸ್ ಮತ್ತು ಅಶೋಕಣ್ಣ ಅವರಿಗೆ ನಾನು ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಅವರು ನಿರಂತರವಾಗಿ ಈ ಥರ ಕಾರ್ಯಕ್ರಮಗಳನ್ನ, ಜನಪರ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ನಾನು ಬಯಸ್ತೇನೆ. ನಮಸ್ಕಾರ.